ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ, ಹರಿ ಓಂ. ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತನಾಡ್ತಿರ್ತಕ್ಕಂಥದ್ದು. ಜೂನ್ ತಿಂಗಳ ವೃಶ್ಚಿಕ ರಾಶಿಯವರ ಮಾಸಫಲವನ್ನು ತಿಳಿಸ್ಕೊಳ್ತಾ ಇದ್ದೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ. ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಒಂದು ಶಿಕ್ಷಣ ವ್ಯವಸ್ಥೆ ಹೇಳೋದಾದರೆ, ಪ್ರಾರಂಭದ ತಿಂಗಳ ಒಂದು ಪ್ರಾರಂಭ ದಿನಗಳಲ್ಲಿ ಸ್ವಲ್ಪ ವಿದ್ಯೆಯಲ್ಲಿ ಚಂಚಲತೆಯನ್ನು ನೀವು ಕಾಣ್ತಾ ಹೋಗ್ತೀರಿ. ಕಾಲಕ್ರಮೇಣ ಅದು ಸುಧಾರಣೆಗೊಳ್ತಕ್ಕಂಥದ್ದು. ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಒಂದು ಶುಭವನ್ನು ಕಾಣ್ತಾ ಹೋಗ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ನೀವು ಎಕ್ಸಾಮ್ಸನ್ನು ಬರೆದಿದ್ದರೆ ಶುಭ ಸುದ್ದಿಗಳನ್ನು ಕೇಳುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ಮಂತು ಲಾಭದಾಯಕವಾಗಿ ಪರಿಗಣಿತ ಹೋಗುತ್ತೆ. ನಂತರವಾಗಿ ವೃತ್ತಿ ವಿಚಾರವಾಗಿ ಹೇಳೋದಾದರೆ, ಈ ಒಂದು ಮಂತು ವೃಶ್ಚಿಕ ರಾಶಿಯವರಿಗೆ ಬಹಳ ಒಳ್ಳೆಯದಾಗಿದೆ. ಯಾಕಂತ ಹೇಳಿದ್ರೆ ಸಪ್ತಮದಲ್ಲಿ ರವಿ ಇರೋದರಿಂದ ತುಂಬ ದಿನದಿಂದ ಕಾದಂಥ ಒಂದು ಪ್ರಮೋಷನು ನಿಮ್ಮ ಒಂದು ಪಾಲಾಗ್ತಕ್ಕಂಥದ್ದು. ಮೇಲಾಧಿಕಾರಿಗಳು ನಿಮ್ಮ ಒಂದು ಕೆಲಸವನ್ನು ಪ್ರಶಂಸೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ನಿಮ್ಮ ಕೆಲಸದ ಮೇಲೆ ನೀವು ಹೆಚ್ಚಿನವನ್ನು ಗಮನ ಕೊಡಬೇಕಾಗ್ತಕ್ಕಂಥದ್ದು. ಯಾಕಂದರೆ ನಿಮ್ಮ ವಿರುದ್ಧವಾಗಿ ನೀವು ಕೆಲಸ ಮಾಡೋ ಜಾಗದಲ್ಲಿ ಶತ್ರುಗಳ ಒಂದು ಪ್ರಭಾವ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡೋದು ಬಹಳ ಉತ್ತಮ. ನಂತರವಾಗಿ ವ್ಯವಹಾರದ ವಿಚಾರ ಬಗ್ಗೆ ಹೇಳೋದಾದರೆ, ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಚಿಂತನೆಗಳಿತ್ತಂತಂದರೆ ನುರಿತ ತಜ್ಞರಿಂದ ಸಲಹೆಗಳನ್ನು ಪಡ್ಕೊಂಡು ಹೆಜ್ಜೆ ಇಡೋದು ಬಹಳ ಉತ್ತಮ. ಕಬ್ಬಿಣ ಹಾಗೂ ಯಂತ್ರೋಪಕರಣ ಬಿಸ್ನೆಸ್ ಮಾಡೋರಿಗೆ ಅತ್ಯಂತ ಲಾಭದಾಯಕ ಸಮಯ ಇದಾಗಿರುತ್ತೆ. ಹಾಗೆ ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಧನಲಾಭಗಳನ್ನು ನೀವು ಈ ಒಂದು ಮಂತು ಕಾಣಬಹುದು. ನಂತರವಾಗಿ ಪ್ರೀತಿ ಪ್ರೇಮ ವಿಚಾರವಾಗಿ ಹೇಳೋದಾದರೆ, ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ವಿಚಾರದಲ್ಲಿ ಬಹಳಷ್ಟು ಮನಸ್ತಾಪಗಳು ಬರತಕ್ಕಂಥದ್ದಾಗಿರ್ಬೋದು. ಅನುಮಾನಗಳು ಸೃಷ್ಟಿಯಾಗಿ ಬಾಂಧವ್ಯದಲ್ಲಿ ಬಿರುಕುಗಳನ್ನು ನೀವು ಕಾಣಬೇಕಾಗ್ತಕ್ಕಂಥದ್ದು. ಯಾವುದಾದ್ರೂ ವಿಚಾರಗಳ ಬಗ್ಗೆ ಜಗಳವಾದಲ್ಲಿ ಪರಸ್ಪರ ಕುಂತು ಮಾತಾಡಿಕೊಂಡ್ರೆ ಸಮಸ್ಯೆಗಳ ಪರಿಹಾರ ಆಗುತ್ತೆ. ಅದನ್ನು ಹಾಗೆ ಬಿಟ್ಟಿದ್ದೆ ಆದಲ್ಲಿ ಆ ಒಂದು ಸಮಸ್ಯೆಗಳೇ ನಾಳೆ ದಿನ ನಿಮ್ಮಿಬ್ಬರ ಒಂದು ಅಗಲಿಕೆಗೆ ಕಾರಣಗಳನ್ನು ಸೂಚಿಸ್ತಕ್ಕಂಥದ್ದು. ಯಾರು ಪ್ರೀತಿ ಪ್ರೇಮ ವಿಚಾರದಲ್ಲಿ ಒಂಟಿಯಾಗಿದ್ದೀರಿ ಅವರಿಗೆ ಹೊಸ ಸಂಬಂಧಗಳು ಬರುವಂತಕ್ಕಂಥ ಸಂಭವ ಇರುತ್ತೆ. ಹಾಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಬಹಳ ಜಾಗೃತರಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ನಿಮಗೆ ಬಹಳ ಒಳ್ಳೆಯದು. ಕುಟುಂಬದಲ್ಲಿ ಯಾರಾದರೂ ವೃದ್ಧರಿದ್ದರೆ ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ಯಾಕಂದರೆ 9ನೇ ಮೇಲೆ ಗುರು ಇದ್ದಾನೆ, ಪಾಸಿಟಿವ್ ಇದೆ. ಹಾಗೆ ಕುಟುಂಬದಲ್ಲಿ ಆರೋಗ್ಯ ವಿಚಾರವನ್ನು ನೋಡೋದಾದರೆ, ಜೂನ್ ತಿಂಗಳಲ್ಲಿ ಆರೋಗ್ಯ ವಿಚಾರವನ್ನು ನೋಡೋದಾದರೆ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ವೃದ್ಧರು ಹಿರಿಯರಿತ್ತು ಅಂತಂದರೆ ಅವರ ಒಂದು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ಮತ್ತು ದೀರ್ಘಕಾಲದ ವ್ಯಾಧಿಗಳಿಂದ ಯಾರಾದರೂ ಬಳಲ್ತಾ ಇದ್ದರೆ ಆ ವ್ಯಾಧಿಗಳು ಈ ಒಂದು ತಿಂಗಳಲ್ಲಿ ಕಡಿಮೆ ಆಗ್ತಕ್ಕಂಥ ಸಂಭವ ಇರುತ್ತೆ. ಮತ್ತು ಹೆಚ್ಚಿನ ಆರೋಗ್ಯದ ಒಂದು ಸಕಾರಾತ್ಮಕ ಬೆಳವಣಿಗೆಗಳು ನಿಮ್ಮ ಈ ಒಂದು ಮಂತಲ್ಲಿ ನೀವು ಕಾಣಬಹುದು. ಹಾಗೆ ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳನ್ನು ನೀವು ಕಾಣಬಹುದಾಗಿದೆ. ಆರೋಗ್ಯದ ವಿಚಾರದಲ್ಲಿ ಹುಡುಗಾಟಿಕೆ ಬೇಡ. ಕುಟುಂಬದ ವಿಚಾರ ತೆಗೆದುಕೊಂಡಾಗ ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳನ್ನು ಕಾಣಬಹುದಾಗಿದೆ. ಹಾಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಜಗಳಗಳು ಉಂಟಾಗುವಂಥ ಸಂಭವ ಇರುತ್ತೆ. ತಾಳ್ಮೆಯಿಂದ ಕುಂತು ಪರಿಹಾರಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ನಿಮಗೆ ಈಗ ಕೂಡಿ ಬಂದಿರುತ್ತೆ. ಈ ಸಂಕಷ್ಟಗಳಿಂದ ಹೊರಬರಲಿಕ್ಕೆ ಪರಿಹಾರ ಮಂತ್ರ ಅಂತ ಹೇಳಿದರೆ, ಈ ಸಂಕಷ್ಟಗಳಿಂದ ಹೊರಬರಲಿಕ್ಕೆ ಪರಿಹಾರ ಮಂತ್ರ ಓಂ ಅಂಗಾರಕಾಯ ನಮಃ ಅನ್ನುವಂತಕ್ಕಂಥ ಮಂತ್ರವನ್ನು ನಿತ್ಯ ಮಂಗಳವಾರ ನೀವು ಪಾರಾಯಣವನ್ನು ಮಾಡಬೇಕಾಗ್ತಕ್ಕಂಥದ್ದು. ಶನಿದೇವರ ಶಾಂತಿಯನ್ನು ಮಾಡಿಸೋದಾಗಿರ್ಬೋದು. ಶನಿದೇವರ ಒಂದು ಮಂತ್ರವನ್ನು ಪಾರಾಯಣ ಮಾಡೋದರಿಂದ ಶನಿಯಿಂದ ಬರತಕ್ಕಂಥ ನಕಾರಾತ್ಮಕ ವ್ಯವಸ್ಥೆಗಳು ನಿಮಗೆ ಕಡಿಮೆ ಮಾಡ್ತಕ್ಕಂಥದ್ದು. ಇದಾಗಿತ್ತು ವೃಶ್ಚಿಕ ರಾಶಿಯವರ ಜೂನ್ ತಿಂಗಳ ಮಾಸಫಲ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಯಾವುದೇ ರೀತಿಯ ತಾಂತ್ರಿಕ ಮಾಂತ್ರಿಕ ತೊಂದರೆಗಳಿಂದ ನೀವು ಅನುಭವಿಸ್ತಾ ಇದ್ದರೆ, ನೀವು ಯಾವುದೇ ರೀತಿಯ ತೊಂದರೆಗಳಿಂದ ಬಳಲ್ತಾ ಇದ್ದರೆ, ಕಷ್ಟಗಳಿಂದ ಪರಿತಪಿಸ್ತಾ ಇದ್ದರೆ, ನೋವುಗಳಿಂದ ಸಂಕಟವನ್ನು ಅನುಭವಿಸ್ತಾ ಇದ್ದರೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಕಾರಣಗಳೇನು ಮತ್ತು ಅದಕ್ಕೆ ಪರಿಹಾರಗಳೇನು ಅನ್ನುವಂಥದ್ದನ್ನು ನಿಮಗೆ ನೇರವಾಗಿ ನಾನು ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.